ಇನ್ನೂ ಕೆಲ ಅಭಿಮಾನಿಗಳು ಭಾರತ ಗೆಲ್ಲಲಿ ಅನ್ನುವಂತ ಕಾರಣಕ್ಕೆ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡಬಹುದು, ಈಗೇನು ನೋಡ್ತಾ ಇದ್ದೀರಾ, ಇಲ್ಲಿ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಅಭಿಮಾನಿಗಳೊಂದು ಪೂಜೆಯನ್ನು ನೆರವೇರಿಸಿರುತ್ತದೆ. ಅಂದ್ರೆ ಭಾರತ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ಪಂದ್ಯ ಏನಿದೆ ಅದು ಭಾರತ ಪಾಕ್ ಮಧ್ಯೆ ನಡೀತಾ ಇರುವಂತಹ ಹಣಾಹಣಿ. ಇದರಲ್ಲಿ ಭಾರತ ಗೆದ್ದು ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತಕ್ಕೆ ತರಲಿ ಅನ್ನುವಂತಹ ಆಶಯವನ್ನ ಇಟ್ಕೊಂಡು ಇದೀಗ ಅವರು ಪೂಜೆಯನ್ನು ನೆರವೇರಿಸಿದ್ದಾರೆ ದೊಡ್ಡಗಣಪತಿ ದೇವಸ್ಥಾನದಲ್ಲಿ. ಆ ಭಾರತ ಮಾತೆಯ ಫೋಟೋ ಮತ್ತೆ ಜೊತೆಗೆ ಹಲವಾರು ಭಾರತೀಯ ತಂಡದ ಕ್ರಿಕೆಟ್ ಆಟಗಾರರ ಭಾವಚಿತ್ರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಇದೀಗ ಹಾರೈಸಿರುವಂತದ್ದು. ಇವತ್ತು ನಡೆಯುವಂತಹ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ, ಭಾರತ ಪಾಕ್ ಮಧ್ಯೆ ನಡೀತಾ ಇರುವಂತಹ ಈ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಅನ್ನುವಂತಹ ಕಾರಣಕ್ಕಾಗಿ ಪೂಜೆಯನ್ನ ನೆರವೇರಿಸಿದರೆ, ಜೊತೆಗೆ ಭಾರತಕ್ಕೆ ಒಂದು ಶುಭವನ್ನು ಕೂಡ ಹಾರೈಸಿದ್ರೆ. ಏನ್ ಹೇಳ್ತೀರಾ, ಯಾಕೆ ಪೂಜೆ ಮಾಡಿದಾರೆ ಇವತ್ತು ಅಂತ? ಅಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮ್ಯಾಚ್ ನಡೆಯುತ್ತೆ, ತುಂಬಾ ಹೈ ವೋಲ್ಟೇಜ್ ಮ್ಯಾಚ್. ಯಾರ ಮೇಲೆ ಹೋಪ್ ಜಾಸ್ತಿ ಇದೆ ಅಂತ? ಕೊಹ್ಲಿ ಅಂಡ್ ಧವನ್ ಮೇಲೆ ಚೆನ್ನಾಗಿದೆ, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ. ಪಕ್ಕಾ ಇಂಡಿಯಾ ವಿನ್ ಆಗುತ್ತೆ. ಒಂದು 300 ಕ್ರಾಸ್ ಮಾಡಿದ್ರೆ ಆರಾಮ್ಸೆ ಫಸ್ಟ್ ಬ್ಯಾಟಿಂಗ್ ವಿನ್ ಆಗುತ್ತೆ. ಚೆನ್ನಾಗಿದೆ. ಓಕೆ, ನೀವೇನ್ ಹೇಳ್ತೀರಾ ಅಂತ? ಸರ್ ಎಲ್ಲರಿಗೂ ಗೊತ್ತಾಯಿದೆ ಯಾರು ವಿನ್ ಆಗ್ತಾರೆ ಅಂತ. ಇವನ್ ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಯಿದೆ ಇಂಡಿಯಾ ವಿನ್ ಆಗುತ್ತೆ ಅಂತ. 300 ಫಸ್ಟ್ ಬ್ಯಾಟಿಂಗ್ ಸಿಕ್ಕರೆ 300+ ಪಕ್ಕ ಹೊಡಿತಾರೆ ಸರ್. 3 ವಿಕೆಟ್ಗಿಂತ ಜಾಸ್ತಿ ಹೋಗೋದೇ ಡೌಟ್ ಇದೆ. ಆಮೇಲೆ ಪಾಕಿಸ್ತಾನ ಅಂತ ಎಲ್ಲರಿಗೂ ಬ್ಯಾಟಿಂಗ್ ಸಿಗುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಸಿಗುತ್ತೆ ಪಕ್ಕ ಇಂಡಿಯಾ ವಿನ್ ಆಗುತ್ತೆ ಸರ್. ಓಕೆ, ಮ್ಯಾಚ್ ಇಂಡಿಯಾ ಗೆಲ್ಲುತ್ತೆ ಅಂತ ನೀವ್ ಹೇಳ್ತೀರಾ ಅಂತ ಪೂಜೆ ಸಲ್ಲಿಸಿದಿರಿ.